ಬಿಡದಿ ಟೌನ್ಶಿಪ್ಗೆ ಜೆಡಿಎಸ್ ವಿರೋಧ, ನಾವು ರೈತರ ಪರ ನಿಲ್ತೇವೆ ಅಂತ ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಈಗಾಗಲೇ ಬಿಡದಿ ಟೌನ್ಶಿಪ್ಗೆ ಜೆಡಿಎಸ್ ವಿರೋಧವನ್ನ ವ್ಯಕ್ತಪಡಿಸಿ ಪಾದಯಾತ್ರೆಯನ್ನ ಕೂಡ ಹಮ್ಮಿಕೊಂಡಿದ್ದು, ರೈತರಿಗೆ ಜಯ ಸಿಗುವವರೆಗೂ ಜೆಡಿಎಸ್ ಜೊತೆ ಅವ್ರ ಜೊತೆ ಇರುತ್ತೆ, ರಾಜ್ಯ ಸರ್ಕಾರ ಜನಪ್ರತಿನಿಧಿಗಳಿಗೆ ನಡುಕ ಶುರುವಾಗುತ್ತೆ ಅಂತ ಹೇಳಿ ನ್ಯೂಸ್ 18ಗೆ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಮಾಡ್ತಿದ್ದಾರೆ. ಸರ್, ಪ್ರತಿದಿನ ಹೇಳ್ತಾ ಇದ್ದೀರಿ ಹಚ್ಚ ಹಸಿರು ಅಂತ, ಹಚ್ಚ ಹಸಿರಿನ ಮಧ್ಯೆ ಪಾದಯಾತ್ರೆ ಮಾಡ್ತಾ ಇದ್ದೀರಿ, ಏನ್ ಹೇಳ್ತೀರಿ? 3 ದಿನಗಳ ಕಾಲ ಮಾಡ್ತೀರಾ ಸರ್? ಬೆಂಗಳೂರು ಫ್ರೀಡಂ ಪಾರ್ಕ್ ಮುಟ್ತೀರಾ? ಸಂವಿಧಾನದ ಅಡಿ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕನ್ನ ಕೇಳ್ತಕ್ಕಂಥ ಎಲ್ಲ ರೀತಿಯಾದಂಥ ಅವಕಾಶಗಳು ನಮಗಿದೆ. ಈಗ ರೈತರು ವಿಧಾನಸೌಧದವರೆಗೂ ಬರಬೇಕು ಅನ್ನುವಂಥದ್ದೇನು ಇರಲಿಲ್ಲ. ಪ್ರಾರಂಭದಲ್ಲಿ 500ಕ್ಕೂ ಹೆಚ್ಚು ದಿನಗಳು ಹೋರಾಟ ಮಾಡಿಕೊಂಡು ಬೀದಿಲಿ ಕೂತಿದ್ದಾರೆ. ಅವ್ರ ಕಷ್ಟ ಆಲಿಸ್ತಕ್ಕಂಥದ್ದಕ್ಕೆ ಇರುವಂಥ ವಾಸ್ತವ ಸ್ಥಿತಿಯನ್ನು ಅರ್ತು ಪರ ವಿರೋಧ ಏನಿದೆ ಅಂತಕ್ಕಂಥ ತಿಳ್ಕೊಳ್ಳುವಂಥ ಪ್ರಯತ್ನ ಇಲ್ಲಿರ್ತಕ್ಕಂಥ ಚುನಾಯಿತಿ ಪ್ರತಿನಿಧಿಗಳು ಮಾಡಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ರೈತರು ಅಂತಿಮವಾಗಿ ನಾವು ವಿಧಾನಸೌಧದವರೆಗೂ ಹೋಗಿ ತಲುಪಿ ಅಲ್ಲಿ ಪ್ರಶ್ನೆ ಮಾಡುವಂಥದ್ದಾಗಬೇಕು ಅಂತಕ್ಕಂಥ ಅವ್ರ ಅಭಿಪ್ರಾಯಕ್ಕೆ ಮಣಿದು ಅವ್ರ ಜೊತೆಯಲ್ಲಿ ನಿರಂತರವಾಗಿ ಕಳೆದ ಒಂದು ಕಾಲು ವರ್ಷದಿಂದನೂ ಅವರ ಹೋರಾಟದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅವ್ರ ಜೊತೆಯಲ್ಲಿ ಬೆಂಬಲವಾಗಿ ಜನತಾದಳ ಪಕ್ಷ ನಿಂತಿದೆ. ಮುಂದೆಯೂ ಕೂಡ ಅವ್ರಿಗೆ ಜಯ ಸಿಗೋವರೆಗೂ ಕೂಡ ಅಂತಿಮವಾಗಿ ನಿಲ್ತೇವೆ. ನಾವು ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ ಇದು ರಾಮನಗರ, ಅವರು ಹಠ ತೊಟ್ಟಿದ್ದಾರೆ ಮಾಡಲೇಬೇಕು ಅಂತ. ಮತ್ತೊಂದು ಕೂಡ ಸಚಿವ ಎಸ್.ಸಿ. ಬಾಲಕೃಷ್ಣ ಅವರು ಇಬ್ಬರು ಕೂಡ ಪ್ರತ್ಯಕ್ಷಕ್ಕೆ ತೆಗೆದುಕೊಂಡು ಮಾಡ್ತೀವಿ ಅಂತ. ಇದ್ರ ನಡುವೆ ನಿಮ್ಮ ಹೋರಾಟಕ್ಕೆ ಮಣಿತ ಸರ್ಕಾರ ನಿಜಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಕಾಣ್ತಾ ಇರುವಂತದ್ದು ರಿಯಲ್ ಎಸ್ಟೇಟ್ ದಂಧೆ ಅಷ್ಟೇ. ಆದ್ರೆ ಈ ಹಸಿರು ಭೂಮಿ ರೈತರು ಉಸಿರಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರದ 35,000 ಕೋಟಿ ಲಾಭದ ರಿಯಲ್ ಎಸ್ಟೇಟ್ ಏನಿದೆ ಆ ಪ್ರತಿಷ್ಠೆಯನ್ನ ಬಿಟ್ಟು ಇವತ್ತು ರೈತರ ನಿಜವಾದ ಕಷ್ಟವನ್ನ ಆಲಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡೋದಿಲ್ಲ. ಮಾಡ್ತಕ್ಕಂಥದಕ್ಕೆ ನಾವೆಲ್ಲರೂ ಒತ್ತಾಯ ಮಾಡ್ತೇವೆ. ಪಾದಯಾತ್ರೆ ಅನ್ನೋದು ಒಂದ್ ಕಡೆ ಟೀಕೆ, ಮತ್ತೊಂದ್ ಕಡೆ ಇಲ್ಲ ಒಂದ್ ಕಡೆ ನಿಮ್ಮ ನೆಲೆಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಜೆಡಿಎಸ್ ಅವರು ಅನಿವಾರ್ಯವಾಗಿ ಮಾಡ್ತಿದ್ದಾರೆ ಅನ್ನೋದು ಮತ್ತೊಂದು ಟೀಕೆ. ಏನ್ ಹೇಳ್ತೀರಿ? ಏನ್ ಉತ್ತರ ಕೊಡ್ತೀರಿ ಅವ್ರಿಗೆ? ರಾಜ್ಯ ಸರ್ಕಾರಕ್ಕೆ ಇಲ್ಲಿರ್ತಕ್ಕಂಥ ಚುನಾಯಿತಿ ಪ್ರತಿನಿಧಿಗಳಿಗೆ ಈಗಾಗಲೇ ನಡ್ಕ ಶುರು ಆಗಿದೆ. ಅವರು ನಡ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ವಿಚಾರನೂ ಕೂಡ ಈ ಭಾಗದ ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಪ್ರಾಯಶ್ಚಿತನೋ ಪಶ್ಚಾತ್ತಾಪನೋ ಇದೆಲ್ಲ ಮುಂದೊಂದು ದಿನ 2028ಕ್ಕೆ ಜನ ತೀರ್ಮಾನ ಮಾಡ್ತಾರೆ. ಬನ್ನಿ, ಈ ಒಂದು ಪಾದಯಾತ್ರೆ ಫೈನಲಿ ಸರ್, ಒಂದು ಮೂಡ ಪಾದಯಾತ್ರೆ ಮಾಡಿದ್ರೆ ಮೈಸೂರುವರೆಗೆ, ಮತ್ತೊಂದು ನಿಮ್ಮ ನೆಲದ ಮುಖಾಂತರವಾಗಿ ಪಾದಯಾತ್ರೆ ಮಾಡ್ತಾ ಇದ್ರಿ. ಈ ಒಂದು ಪಾದಯಾತ್ರೆ ಮುಖಾಂತರ ನಿಮಗೆ ಶಕ್ತಿ, ದೊಡ್ಡ ಮಟ್ಟ ಶಕ್ತಿ ಬರುತ್ತೆ ಸರ್. ಹೇಗೆ? ನಮಗೆ ಇಲ್ಲಿ ಯಾವುದೇ ರಾಜಕೀಯದ ಲಾಭ ನಷ್ಟದ ಲೆಕ್ಕಾಚಾರ ಅಲ್ಲ. ನಡೀರಿ ಬಾಣ, ದಯವಿಟ್ಟು ಬಾಣ, ಅಲ್ಲಿ ಫ್ರೀಯಾಗಿ ಕೊಡ್ತೀನಿ ಬಾಣ. ನಿರಂತರವಾದಂತ ಕಮಿಟ್ಮೆಂಟ್ ಅಲ್ಲಿ ಪಕ್ಷ ಕಟ್ಟಿದೀವಿ, ಈಗಲೂ ಕೂಡ ಕಟ್ತೇವೆ, ಮುಂದೆಯೂ ಕೂಡ ರೈತರ ಪರವಾಗಿ ನಿಲ್ತೇವೆ. ನಡೆಯೋಣ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆಗೆ ಕೃಷ್ಣ.